ಹೌದು ಬಿಜೆಪಿಯವರು ದಲಿತ ಅಂತಂದ್ರು ಅಲ್ಲಿ ಕಾಸ್ಟ್ ಕಾರ್ಡ್ ನ ಪ್ಲೇ ಮಾಡಕ್ ಹೋದ್ರು ತಪ್ಪು ಮುಖ್ಯಮಂತ್ರಿಗಳು ಮಾಡಿದ್ದೇನು ಅವಶ್ಯಕತೆ ಇತ್ತ ವೀರಣ್ಣ ಅವರೇ ಜಾತಿ ಸರ್ಟಿಫಿಕೇಟ್ ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋ ಅಧಿಕಾರಿಗೆ ಅವರ ಕುಟುಂಬದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವರು SIT ಫಾರ್ಮೇಶನ್ ಮಾಡಿ 40 ದಿನ ಆದ್ರೂ ಕೂಡ ಆ ಸಚಿವರನ್ನ ಒಂದು ನೋಟಿಸ್ ಕೊಡೋದಕ್ಕಾಗಿಲ್ಲ, ಬಂಧಿಸೋದಕ್ಕಾಗಿಲ್ಲ. ಇವತ್ತವರೆಗೂ ಅಧ್ಯಕ್ಷ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೂಡ ರಾಜೀನಾಮೆ ಕೊಟ್ಟಿಲ್ಲ, ಇನ್ನೂ ಹುದ್ದೆಯಲ್ಲಿದ್ದಾರೆ, ಅವ್ರನ್ನ ಬಂಧಿಸೋದಕ್ಕಾಗಿಲ್ಲ. ಇಡೀ ತನಿಖೆ ನಡೀತಾ ಇದೆ. ಈ ರೀತಿ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ CM ಇರ್ಬೋದು, ರಾಜ್ಯ ಸರ್ಕಾರ ಎಲ್ಲ ಸಚಿವರುಗಳು ಇರ್ಬೋದು. ಯಾಕಂದ್ರೆ ಅವರು ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದನೇ ಇವ್ರನ್ನೆಲ್ಲ ರಕ್ಷಣೆ ಮಾಡೋ ತಂತ್ರ ಅನುಸರಿಸಿಕೊಂಡು ಬಂದಿರೋದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಈಗ ಇಡಿ ಬಂದು ಇನ್ನೂ ತನಿಖೆ ಮುಂದುವರಿಸ್ತಾ ಇರೋದ್ರಿಂದ ಖಂಡಿತ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಪೆಟ್ಟು ಬೀಳೋದಂತೂ ಇದು ಖಂಡಿತ ಮೇಡಮ್. ಒಂದ್ ಇಡೀ ನಿಮಿಷದ ನಿಮ್ ಎಕ್ಸ್ಪ್ಲನೇಷನ್ ಬೇಕು. ಅಶೋಕ್ ಗೌಡ 30 ಸೆಕೆಂಡ್ ಮುಗಿಸ್ಬಿಡ್ಲಿ, ಆಮೇಲೆ ನಟರಾಜ್ ಗೌಡ. ನೋಡಿ, ಕ್ಲಿಯರ್ ಕಟ್ ಆಗಿ ತಮಿಳ್ನಾಡಲ್ಲಿ ಏನ್ ಜನಾಂಗ ಇದೆ, ಬೋವಿ ಜನಾಂಗ, ಅವರು ಶೆಡ್ಯೂಲ್ ಕಾಸ್ಟಲ್ಲಿ ಬರ್ತಾರೆ. ಅದು ಕರ್ನಾಟಕದಲ್ಲಿ ಬರಲಿ ಅಥವಾ ತಮಿಳ್ನಾಡಲ್ಲಿ ಬರಲಿ, ಆದರೆ ಯಾವ ಅಧಿಕಾರಿ KAS ಆಫೀಸರು ಬರೀಬೇಕಾದ್ರೆ ತನ್ನ ಡೆತ್ ನೋಟಲ್ಲಿ ಏನು ಬರೆದಿದ್ದಾರೆ ಅದು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಅವ್ರು ಬರೀತಾರೆ ಮೌಖಿಕ ಆದೇಶ, ಸಚಿವರ ಮೌಖಿಕ ಆದೇಶ ಅಂತ ಸ್ಪೆಸಿಫಿಕ್ ಆಗಿ ಬರೆದ ಮೇಲೆ ಏನಂತ ಅಸ್ಯೂಮ್ ಮಾಡ್ಕೊಬೇಕೋ ಗೊತ್ತಿಲ್ಲ. ಆಮೇಲೆ ನಾನು ಸೆಕೆಂಡ್ ಮಾಡ್ತೀನಿ ನಮ್ಮ ವೀರಣ್ಣವ್ರಿಗೆ, ಏನು ಅಂದರೆ ಒಂದು ನೋಟಿಸು ಕೊಡದೆ ಇಷ್ಟು ದಿವಸ ಸಿದ್ದರಾಮಯ್ಯನವ್ರ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಆಟ ಆಡ್ಕೊಂಡು ಬಂತು. ಈಗ ಯಾವ ರೀತಿಯ ಕ್ಯಾಶ್ ಟ್ರಾನ್ಸಾಕ್ಷನ್ ಆಯಿತು, ಆಮೇಲೆ CBIನ ಒಂದು ಏನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿತ್ತು ಬಿಕಾಸ್ ಆಫ್ ಬ್ಯಾಂಕ್ ಲೆಟರ್. ಆ ಬ್ಯಾಂಕ್ ಲೆಟರ್ ಮೇಲೆ ED ಅವರು ಬಂದಿದ್ದಾರೆ. ED ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಕ್ಲಿಯರ್ ಕಟ್ ಆಗಿ ದಾಖಲೆಗಳು ಸಿಗ್ತಿದೆ ಅಂತ ಅಂದ್ಬಿಟ್ಟು ED ಹೇಳ್ತಾರೆ. ಇಷ್ಟೆಲ್ಲ ದಾಖಲೆಗಳು ED ಅವ್ರಿಗೆ ಸಿಗುತ್ತೆ ಅಂದ್ರೆ ದದ್ದಲ್ ಅವರ ಮನೆಯಲ್ಲೋ ಅಥವಾ ನಾಗೇಂದ್ರ ಅವ್ರ ಮನೆಯಲ್ಲೋ, ಅಂದ್ರೆ ನಮ್ಮ SIT ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಏನ್ ಮಾಡ್ತಾ ಇತ್ತು 45 ದಿವಸದಲ್ಲಿ ಏನ್ ಮಾಡ್ತಾ ಇತ್ತು? ಈಗ SIT ರಚನೆ ಮಾಡಿದ್ದೆ ನ್ಯಾಯ ಕೊಡಬೇಕು ಅಂತ. ಸತ್ತವ್ರಿಗೂ ನ್ಯಾಯ ಕೊಡಬೇಕು, ಹಗರಣದ ಹಣವನ್ನ ಪ್ರತಿ ಹಣ ಒಂದೊಂದು ರೂಪಾಯಿ ಕೂಡ ಪರಿಷ್ಠ ಪಂಗಡಕ್ಕೆ ಸೇರಿದಂತವ್ರು, ಬಡವರಿಗೆ ಸೇರಿದದ್ದು, ಅದನ್ನ ವಸೂಲು ಮಾಡಬೇಕು. ಯಾರ್ಯಾರು ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕಾನೂನು ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು. ಇದು ಸಿದ್ದರಾಮಯ್ಯನವರು ಮತ್ತೆ ಸರ್ಕಾರದ ಉದ್ದೇಶ. ಆ ಕೆಲಸ ನಾವು ಮಾಡ್ತಾ ಇದೀವಿ. ಮತ್ತೆ BJP JDS ಸಂಚು ಮಾಡ್ತಾರಲ್ಲ, ಸಿದ್ದರಾಮಯ್ಯನವ್ರನ್ನ ಅದ್ರೊಳಗೆ ಇದು ಇನ್ವಾಲ್ವ್ಮೆಂಟ್ ಇದೆ, ಇದೆಲ್ಲ ಅದು ಊಹಾಪೋಹ, ಕಪೋಲ ಕಲ್ಪಿತ. ಯಾಕಂದ್ರೆ ಅವ್ರ ಸಂಚು, ಆ ಕಪಟ ತಂತ್ರಗಾರಿಕೆ ಅನ್ನೋದು BJPಯ ಜನ್ಮಸಿದ್ಧ ಹಕ್ಕು, ಅವರ DNA ಇದೆ. ಹಂಗಾಗಿ ಇದು ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಆರೋಪಗಳನ್ನ ಮಾಡ್ತಾ ಇದ್ದಾರೆ. SIT ಏನಾದ್ರು ಕೆಲಸ ಮಾಡಿದ್ರೆ 12 ಜನ ಅರೆಸ್ಟ್ ಮಾಡಿದ್ರೆ, ಹಣವನ್ನು ರಿಕವರಿ ಮಾಡಲಿಲ್ಲ ಇದ್ರೆ ಇವ್ರು ಪ್ರಶ್ನೆ ಮಾಡ್ಬೋದಾಗಿತ್ತು. ಅದು ಬಿಟ್ಟು ನೀವು ಇವ್ರಿಗೆ ಅರೆಸ್ಟ್ ಮಾಡಿಲ್ಲ, ಇವ್ರನ್ನ ಕೇಳಿ ಅರೆಸ್ಟ್ ಮಾಡ್ಬೇಕಾ? ಈಗ ಇಡಿ ಅನ್ನೋದನ್ನ ಏನಕ್ಕೆ ಉಪಯೋಗಿಸ್ತಾರೆ? ಇಡಿ ಮೋರ್ಚಾ, ಅದು BJPಯ ಒಂದು ಅಂಗ ಸಂಸ್ಥೆ. ಇಲ್ಲಿವರೆಗೂ 10 ವರ್ಷಗಳಲ್ಲಿ 95% ವಿರೋಧ ಪಕ್ಷದ ನಾಯಕರ ಮೇಲೆ ದಾಳಿ ಅದರೊಳಗೆ 0.5%, ಅರ್ಧ ಪರ್ಸೆಂಟ್ ಕೂಡ ಕನ್ವಿಕ್ಷನ್ ಇಲ್ಲ. ಇಡಿ ಮೇಲೆ ಕೇಸ್ ಇದ್ದವರೆಲ್ಲರೂ BJP ಸೇರ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಇಡೀ ದೇಶದಲ್ಲಿ. ಆ ಮಹಾರಾಷ್ಟ್ರದಲ್ಲಿ ಯಾರು ಅಜಿತ್ ಪವಾರ್ ಅಂತ ಇಡಿ ಕೇಸ್ ಇತ್ತು, 4 ಜನ ಸ್ನೇಹಿತರು, 4 ಜನನು BJP ತಗೊಂಡ್ಬಿಟ್ಟು 4 ಜನ ಮಂತ್ರಿ ಮಾಡ್ಬಿಟ್ರು. ಅವರೆಲ್ಲ ಕ್ಲೀನ್ ಪರಿಶುದ್ಧ ಅವರೆಲ್ಲ BJPನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇದೆಯಲ್ಲ, ನಿಮ್ ಜೊತೆ ಯಾರು ಇರ್ತಾರೆ, ನಿಮ್ ಜೊತೆ ಯಾರು ಇರ್ತಾರೆ ಅವರು ನುಗ್ತಾ ಇರ್ತಾರೆ, ನಿಮ್ ಜೊತೆ ಯಾರು ಇರ್ತಾರೆ ಎಲ್ಲ ನುಗ್ತಾ ಇರ್ತಾರೆ. ಆಮೇಲೆ ನಿಮ್ಮೆಲ್ಲ ಗೊತ್ತಿರಲ್ಲಪ್ಪ, ನಾನು ಸಾಕ್ಷಿಯಾಗಿರ್ತೇನೆ ಅಂತ BJP ಬರ್ತಾರೆ. ನಿಮ್ ಜೊತೆ ಇದ್ದಾಗ ಸೋನಿಯಾ ಗಾಂಧಿ ಅವರಿಗೆ ರೆಂಟ್ ಕೊಡಬೇಕಲ್ಲ, ಇಬ್ಬರ ಗಮನಕ್ಕೆ 20 ಸೆಕೆಂಡ್ ನುಂಗಿ ಸೋನಿಯಾ ಗಾಂಧಿ ರೆಂಟ್ ಕೊಡಬೇಕಲ್ಲ, ತಿಂಗಳ ಕೊಡಬೇಕಲ್ಲ, ರೆಂಟ್ ಕೊಡಬೇಕಲ್ಲ ಸೋನಿಯಾ ಗಾಂಧಿಗೆ, ಸೋನಿಯಾ ಗಾಂಧಿ ರೆಂಟ್ ಕೊಡಬೇಕಲ್ಲ, ಸೋನಿಯಾ ಗಾಂಧಿ ರೆಂಟ್. ಅದಕ್ಕೆ ಎಲ್ಲರೂ ನುಗ್ತಾ ಇರ್ತಾರೆ. ಅಶೋಕ್ ಗೌಡ್ರೆ ಸೋಷಿಯಲ್ ಜಸ್ಟಿಸ್ ಅನ್ನೋ ಪದ, ಸೋಷಿಯಲ್ ಜಸ್ಟಿಸ್ ಆಯ್ತು. ಇಬ್ರಿಗೂ ಇನ್ನೆರಡು ಪ್ರಶ್ನೆ ಇದೆ, ಎನರ್ಜಿ ಸೇವ್ ಮಾಡ್ಕೊಳ್ಳಿ. ಇಟ್ನಾಳ್ ಸರ್, ಸೋಷಿಯಲ್ ಜಸ್ಟಿಸ್ ಕೇಳಿಸ್ಕೊಳ್ಳಿ ಇಬ್ರು, ನೀವಿಬ್ರು ಉತ್ತರ ಕೊಡ್ಬೇಕು. ಬಿಜೆಪಿ ಕಾಂಗ್ರೆಸ್. ಅಶೋಕ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ಇಟ್ನಾಳ್ ಸರ್, ಸೋಷಿಯಲ್ ಜಸ್ಟಿಸ್ ಎಂತ ಹಾಸ್ಯಾಸ್ಪದ ವಿಚಾರವಾಗಿ ಮಾಡ್ಬಿಟ್ರು ಅಂತ ಹೇಳಿ ಎಲ್ಲಾ ರಾಜಕೀಯ ಪಕ್ಷಗಳು, ನಾನು ಹೇಳ್ತಿದ್ದೀನಿ ಎಲ್ಲಾ ರಾಜಕೀಯ ಪಕ್ಷಗಳು ಅದನ್ನೇ ಮತ್ತೊಮ್ಮೆ ಹೇಳ್ತೇನೆ. ದಿಸ್ ಈಸ್ ನಾಟ್, ಇದು
ಒಂದು ಕಾಮಗಾರಿಲಿ ಆದಂಥ ಭ್ರಷ್ಟಾಚಾರ ಅಲ್ಲ. ಕಾಮಗಾರಿಲಿ ಆದಂಥ ಭ್ರಷ್ಟಾಚಾರಕ್ಕೆ 10 ಕಿಲೋಮೀಟರ್ ಬದಲಾಗಿ 1 ಕಿಲೋಮೀಟರ್ ರೋಡ್ ಆಗಿರ್ತದೆ. ಇದು ಅನಾಮತ್ತಾಗಿ ಇಡೀ ಗಂಟನ್ನ ಟ್ರಾನ್ಸ್ಫರ್ ಮಾಡಿರೋದು ಯಾರ ಹಣ ಇದು? ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಇವು ಡೈರೆಕ್ಟ್ ಬೆನಿಫಿಟ್ ಏನದು ಅಕೌಂಟ್ ಟ್ರಾನ್ಸ್ಫರ್ ಇರೋ ಕಾಲದಲ್ಲೂ ಕೂಡ ಆಗಿದೆ. ಇದು ಬೇರೆ ಬೇರೆ ಅಕೌಂಟ್ ಇಷ್ಟು ಧೈರ್ಯ ಯಾಕೆ ಬಂತು? ಒಬ್ಬ ಮಂತ್ರಿಗೆ ಇಷ್ಟು ಧೈರ್ಯ ಯಾಕೆ ಬರ್ತದೆ? ಒಬ್ಬ ಅಧಿಕಾರಿ ಮೇಲೆ ಇಷ್ಟು ಒತ್ತಡ ಹೇರುವಂತ ಧೈರ್ಯ ಯಾಕೆ ಬರ್ತದೆ? ಅದ್ರ ಜೊತೆಗೇನೆ ನಾವು ಇದನ್ನ ಇಲ್ಲಿವರೆಗೂ ದದ್ದಲ್ ರಾಜೀನಾಮೆ ಯಾಕೆ ಕೇಳಿಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು? ನಾಗೇಂದ್ರ ರಾಜೀನಾಮೆ ಆಯ್ತು, ನಾಗೇಂದ್ರ ಅರೆಸ್ಟ್ ಆಯ್ತು, ದದ್ದಲ್ ರಾಜೀನಾಮೆ ಕೊಡುವಂತ ಯಾಕೆ ಕೇಳಿಲ್ಲ ಮುಖ್ಯಮಂತ್ರಿ? ಇದು ಎಂತ ಹಿಂದ ಇವರ ಒಂದು ಕಮಿಟ್ಮೆಂಟ್, ಬದ್ಧತೆ ಇದು. ಜೊತೆಗೇನೆ ಇವರು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಮಾಡಿದ ಎಲ್ಲ ಆರೋಪಗಳು ಒಪ್ಕೊಂಡು ನಾನು ಹೇಳಬೇಕಾಗುದೇನೆಂದ್ರೆ, ಯಾವ ಸಿದ್ದರಾಮಯ್ಯ ಲೋಕಾಯುಕ್ತವನ್ನ ಸತ್ತ ಹಾವು ಮಾಡಿದ್ರು ಅವರು ಭ್ರಷ್ಟಾಚಾರದ ವಿರುದ್ಧ ಒಂದು ಕಠಿಣ ಕ್ರಮ ತಗೊಳ್ತಾರೆ ಅಂತ ನಾವು ನಂಬಕ್ ಆಗೋದಿಲ್ಲ. ವಿ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಲೋಕಾಯುಕ್ತ ಮತ್ತೆ ಅದಕ್ಕೆ ಬಲ ಬಂದಿದ್ದು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ, ನ್ಯಾಯಾಲಯದಿಂದ ಆದೇಶ ಬಂದಾದ್ಮೇಲೆ. ಅಲ್ಲಿವರೆಗೂ ಇಲ್ಲಿ ಲೋಕಾಯುಕ್ತನೇ ಯಾವ ಬಳ್ಳಾರಿ ಚಲೋ ಅಂತ ಒಂದು ಜಾಥಾ ಮಾಡಿದ್ರು, ಬಳ್ಳಾರಿ ರಿಪಬ್ಲಿಕ್ ಅನ್ನ ನಾನು ವಿರೋಧ ಮಾಡ್ತೇನೆ, ಭ್ರಷ್ಟಾಚಾರ ಗಣಿಗಾರಿಕೆ ವಿರುದ್ಧ ಎಲ್ಲ ಹೋರಾಟ ಮಾಡಿದ ಒಂದು ಭಾಗ ನಾಗೇಂದ್ರ ಅವರನ್ನೇ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಇವತ್ತು. ಅದೇ ಬಳ್ಳಾರಿ ತಾನೇ ಇದು, ಅದೇ ಬಳ್ಳಾರಿ ಗುಣಧರ್ಮ ಇದು, ಅದೇ ಬಳ್ಳಾರಿಯ ಗುಣ ಇದು, ಅದರಲ್ಲೂ ಗುಣಲಕ್ಷಣನೇ ಇದು. ತನಿಖಾ ಸಂಸ್ಥೆಗಳನ್ನ ಇಚ್ಛೆಗೆ ಅನುಗುಣವಾಗಿ ಬಳಸಿ ಅದ್ರ ಬಗ್ಗೆ ವಿಶ್ವಾಸ ಎಷ್ಟರ ಮಟ್ಟಿಗೆ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಜನ. ಅಂದ್ರೆ ಇವತ್ತು ಚರ್ಚೆ ಆಯ್ತು, SIT ಬಗ್ಗೆ ಚರ್ಚೆ ಆಗುವಾಗ ಬಿಜೆಪಿ ಅವ್ರದ್ದು ಒಂದಷ್ಟು ಅರಗ ಜ್ಞಾನೇಂದ್ರ ಅವರು ಇದ್ರು, ಅವ್ರನ್ನ ಪ್ರಶ್ನೆ ಮಾಡಿದ್ರು ಮುಖ್ಯಮಂತ್ರಿಗಳು. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಈ SIT ಬಗ್ಗೆ ಆಡಿದ ಮಾತು. ಇವರು ಅರ್ಗ ಜ್ಞಾನೇಂದ್ರ ಅವರಂತೂ SITನೇ ವಾಪಸ್ ತಗೊಬಿಡ್ರಿ ಅಂತ ಹೇಳಿದ್ದಾರೆ. ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಕಾಲದಲ್ಲೂ ಕೂಡ SITಗಳಾಯ್ತಾ ಇದ್ದವು, ನಿಮ್ಮ ಕಾಲದಲ್ಲೂ ಕೂಡ CID ತನಿಖೆಗಳಾಯ್ತಾ ಇತ್ತು, ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾ ಇದ್ರು ಅಲ್ವಾ? ಆಗ್ಲೂ ಇದೇ ಹೇಳ್ತಿದ್ರ ನೀವು CBI ಕೊಟ್ಬಿಡೋಣ SIT ಬೇಡ ಅಂತ? ಇವರು ಕರೆಕ್ಟ್ ಅಲ್ವಾ ಅಶೋಕ್ ಗೌಡ್ರೆ? ನಿಮ್ ಕಾಲದಲ್ಲೂ SIT ಇತ್ತಪ್ಪ, ಅವಾಗ ಮಾತ್ರ ಸರಿ ಇತ್ತು, ಇವಾಗ ಸರಿ ಇಲ್ಲ. ಅದೊಂದು ಟ್ವೀಟ್ ನಿಮ್ ಪಕ್ಷದವ್ರು ಮಾಡಿರೋ ಟ್ವೀಟ್, ಅದನ್ನ ಪ್ಲೇ ಮಾಡೋಕೆ ಹೇಳ್ಬಿಡ್ತೀನಿ. ಅದನ್ನ ಹಾಕಿ ಆ ಹಿಟ್ಟು ಎಲ್ಲೆಲ್ಲಿ ಕಂಪೇರ್ ಮಾಡಕ್ ಶುರು ಮಾಡಿದ್ರಿ ಆ ತನಿಖಾ ಸಂಸ್ಥೆಗಳನ್ನ ನೋಡಿ. ಸೊಳ್ಳೆ ಓಡಿಸೋದು ಔಷಧಿ ಮೇಲೆ SIT ಹೆಸರು ಅಂದ್ರೆ ತನಿಖಾ ಸಂಸ್ಥೆಗಳಂದ್ರೆ ಜೋಕ ಅಶೋಕ್ ಗೌಡ್ರೆ? ನೋಡಿ, SITಗೆ ಮತ್ತು ಬೇರೆ ತನಿಖಾ ಸಂಸ್ಥೆಗಳಿಗೆ ವ್ಯತ್ಯಾಸ ಇದೆ, ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ. ಯಾಕೆ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಯಾವ್ದಾದ್ರು ಒಂದಾದರೂ ಸಹ ಒಂದು ನ್ಯಾಯಯುತವಾಗಿ ಜುಡಿಷಿಯರಿ ಎನ್ಕ್ವೈರಿನೋ ಅಥವಾ CBIಗೋ ಯಾವ್ದಾದ್ರು ಕೊಟ್ಟಿಯಾರ ಅಥವಾ ದಕ್ಷ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಮಾಡಿಸಿದ್ದೀವಿ ಅಂತಾರ. ಮುಡಾ ಹಗರಣದಾಗ 2 IAS ಆಫೀಸರ್ಸ್ ಅಂತಾರೆ. ಅದಾದಮೇಲೆ ಇಂದಿನ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಒಂದು ಬೆಗ್ಗರ್ಸ್ ಕಾಲೋನಿನಲ್ಲಿ ಒಂದು ಹಗರಣ ಆಗುತ್ತೆ, ಅದರಲ್ಲಿ ಸಹ ಒಬ್ಬ IAS ಆಫೀಸರ್ಸ್ ಮಾಡ್ತಾರೆ. ಅದಾದ್ಮೇಲೆ ರಿಪೋರ್ಟ್ಗೆ ಬೆಗ್ಗರ್ಸ್ ಕಾಲೋನಿಯಲ್ಲಿ ಕಿಡ್ನಿ ಎತ್ಕೊಳ್ತಿದ್ರು ಅಂತ ಹೇಳಿ ಏನಾದರೂ ಬಂತ ಆಚೆ ಕಡೆಗೆ? ಏನು ಬರಲಿಲ್ಲ. ನೋಡಿ, ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ಸತ್ಯ ಹೇಳಕ್ ಬಿಡಿ ಸರ್. ನಟರಾಜ್ ಗೌಡ್ರೆ ಒಂದ್ ನಿಮಿಷ ಇರಿ. ಅದಾದ್ಮೇಲೆ ಈಗ SIT ಅಂತ ಹೇಳ್ತಿದ್ದಾರೆ. SITನ ನಾವು ರಚನೆ ಆದಾಗಲೇ ಹೇಳಿದ್ವಿ ಏನು ಅಂತಂದರೆ, ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಆಗುತ್ತೆ, ಯಾಕಂದರೆ ಇದರಲ್ಲಿ ನ್ಯಾಯ ಸಿಗೋದಿಲ್ಲ. ಮುಡಾದಲ್ಲೂ ಅಷ್ಟೇ ಜುಡಿಷಿಯರಿ ಎನ್ಕ್ವೈರಿ ಅದು ಒಬ್ಬರನ್ನೇ ಈಗ ಜಸ್ಟಿಸ್ ಮಾಡ್ಯಾರೆ. ಅದು ಏನು ನಾವೆಲ್ಲ ಪ್ರೆಜರ್ ಹಾಕಿದ್ಮೇಲೆ, BJP ಪ್ರೆಜರ್ ಹಾಕಿದ್ಮೇಲೆ. ಈಗಲೂ ಅಷ್ಟೇ SIT ಎಲ್ಲ ಆಗಬೇಕಾಗಿರೋದು, ಯಾಕಂದರೆ ಇದು ಮಲ್ಟಿಪಲ್ ಸ್ಟೇಟ್ಸ್, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇರೋದ್ರಿಂದ ನಾವು ಕ್ಲಿಯರ್ ಆಗಿ ಹೇಳಿದ್ವಿ CBIಗೆ ಕೊಡಿ. ಯಾಕೆ ಅಂದರೆ ಆವಾಗ ನ್ಯಾಯ ಆಚೆ ಬರುತ್ತೆ. 40+ ದಿನ ಆಗಿ ಒಂದು ಮಿನಿಸ್ಟ್ರಿಗೆ ಮತ್ತು ಒಬ್ಬ ಚೇರ್ಮನ್ಗೆ ನೀವು ನೋಟಿಸು ಕೊಡದೇ ಇದ್ರೆ ಇನ್ನೇನು ಇನ್ವೆಸ್ಟಿಗೇಷನ್ ಮಾಡ್ತೀರಿ SIT ಅವರು? ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕೋ ಬೇಡವೋ? ಅಥವಾ ಇನ್ನೂ ಒಂದು ಹೇಳ್ತೀನಿ ನಾನು, ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ಗೊತ್ತು, ಒಬ್ಬ ಡೆಪ್ಯೂಟಿ ಸೆಕ್ರೆಟರಿ ಮತ್ತು ACS ನೀವು ಕರೆದುಬಿಟ್ಟು ಏನಿದೆ ಏನಾಗಿದೆ ಇದರಲ್ಲಿ ಅಂತ ಕೇಳೋದು ಬೇಡವಾ? ADGP ರ್ಯಾಂಕ್ ಅಧಿಕಾರಿ ACS ನ ಕರೀಲಿಕ್ಕಾಗಲ್ಲ, ಕ್ಲಿಯರ್ ಆಗಿ ಗೊತ್ತು, ಕ್ಲಿಯರ್ ಆಗಿ ಕರೀಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಬೈ ಪ್ರೋಟೋಕಾಲ್ ಇರೋದಿಲ್ಲ. ಅದರಿಂದಾಗಿ ಇನ್ನೂ ಜಾಸ್ತಿ ಜುಡಿಷಿಯರಿ ಎನ್ಕ್ವೈರಿ ಆಗಿದ್ದಾರೆ. ACS ನು ಕರೆಸ್ಬೋದು, ಚೀಫ್ ಮಿನಿಸ್ಟರ್ ಕರೆಸ್ಬೋದು, ಮಿನಿಸ್ಟರ್ ಕರೆಸ್ಬೋದು. ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಿ. ಅಂದ್ರೆ ಪ್ರತಿ ಸತಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಆಗೋದು ಏನ್ ಗೊತ್ತಾ? SIT ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್. ನಮ್ಮ ನೇತೃತ್ವದಲ್ಲಿ
ಇವತ್ತು ಯಾವ್ದಾದ್ರು ರಾಜ್ಯದಲ್ಲಿ ಯಾವ್ದಾದ್ರು ನಾನು ಒಂದೇ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಒಂದೇ ರಾಜ್ಯದಲ್ಲಿ ಒಂದು- ಇವತ್ತು ಒಂದ್ ಹಗರಣ ಆಗ್ತಿಲ್ಲ ಎಲ್ಲಾ 35 ಸಚಿವರು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ನಾನು ಸಿದ್ದರಾಮಯ್ಯನವರು ಇವತ್ತು ಅಶೋಕ್ ಗೌಡ್ರೆ, ನೀವು SIT ಅಂದ್ರೆ ಕಾಂಗ್ರೆಸ್ ಅವ್ರು ನಿಮ್ಮನ್ನ ವಾಷಿಂಗ್ ಮಿಷಿನ್ ಅಂತಾರೆ. ಅಶೋಕ್ ಗೌಡ್ರೆ, ಕಾಂಗ್ರೆಸ್ ಅವ್ರು ನಿಮ್ಮನ್ನ ವಾಷಿಂಗ್ ಮಿಷಿನ್ ಅಂತಾರೆ. ವೀರಣ್ಣ, ವೀರಣ್ಣ ಅವರೇ, ಆ ಸಂಸ್ಥೆ ಸರಿ ಇಲ್ಲ, ಈ ಸಂಸ್ಥೆ ಸರಿ ಇಲ್ಲ. ವೀರಣ್ಣ ಅವ್ರ ಮಾತ್ರ ಅಶೋಕ್ ಗೌಡ್ರೆ ಆಯ್ತು. ವೀರಣ್ಣ ಆದ್ಮೇಲೆ ನೀವು, ವೀರಣ್ಣ ಅವ್ರ ಮಾತ್ರ ನಟರಾಜ್ ಗೌಡ್ರೆ ನೆಕ್ಸ್ಟ್ ನೀವೇ ಉತ್ತರ ಕೊಡ್ಬೇಕು. ಇರ್ರಿ